ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ಆ ಪಾತ್ರಕ್ಕೆ ತೊಂದರೆ ಆಗಬಾರ್ದು, ಪ್ರಾಜೆಕ್ಟಿಗೆ ತೊಂದರೆ ಆಗಬಾರ್ದು, ಇದೆಲ್ಲ ಮನಸ್ಸಿನಲ್ಲಿ ಇದ್ಬಿಡುತ್ತೆ. ಯಾವಾಗ ಮತ್ತೆ ಬ್ಯಾಕ್ ಇನ್ ಆ್ಯಕ್ಷನ್ ನೀವು? ಎನಿ ಟೈಮ್. ಈ ಬಣ್ಣದ ಸೆಳೆತ ಅನ್ನೋದಿದೆಯಲ್ಲ, ಅದು ಬಿಡಲ್ಲ. PUC ಇಲ್ಲಿ ಮೌಂಟ್ ಕಮಲ್ ಕಾಲೇಜಲ್ಲಿ ಓದಿ. ಮೌಂಟ್ಸ್ ಹುಡುಗಿನ ನೀವು? ಓ, ಕಾರ್ಮಲೈಟ್. ಆ ಕಾರ್ಮಲೈಟು ಈ ಕಾರ್ಮಲೈಟು ಒಂದು ಹೋಲಿಕೆ ಮಾಡೋಕ್ಕೆ ಸಾಧ್ಯ. ಓಕೆ. ಇನ್ನೊಂದು ನಾವು ಓದಿದ್ದು ಸಿರಾದಲ್ಲಿ, ಬಂದಿದ್ದು ಮೌಂಟ್ ಕಾಮಲಲ್ಲಿ. ಇಂಗ್ಲೀಷ್ ಹೆಂಗಿತ್ತು ಅಂತಂದರೆ, ಅಲ್ಲಿ ಓದಿರೋ ಇಂಗ್ಲೀಷೇ ಬೇರೆ. ರಿಟರ್ನ್ ಇಂಗ್ಲೀಷ್ ಇತ್ತೇ ವಿನ ಸ್ಪೋಕನ್ ಇಂಗ್ಲೀಷ್ ಇರಲಿಲ್ಲ. ಒಂದು ಕ್ಲಾಸ್ ಎಲ್ಲ ಖಾಲಿ ಆಗಿಬಿಟ್ಟಿರೋದು. ನಾನು ಎಲ್ಲಿ ಹೋಗ್ಬೇಕು ಕೇಳಬೇಕಾದ್ರೆ ಹಿಂದಿ ಗೊತ್ತಿಲ್ಲ, ತಮಿಳ್ ಗೊತ್ತಿಲ್ಲ, ಇಂಗ್ಲೀಷ್ ಬರಲ್ಲ, ಕನ್ನಡ ಮಾತಾಡೋರು ಯಾರೂ ಇಲ್ಲ. ಹಾಗಾಗೋಗ್ಬಿಟ್ಟು NCCಲಿ ಬಂದಲ್ಲ, ತಪ್ಪೋ ಸರಿನೋ ಇಂಗ್ಲೀಷಲ್ಲಿ ಮಾತಾಡಲೇಬೇಕು ಎಲ್ಲರೂ. ನೂರೊಂದು ನೆನಪು. ಕಾಶಿಯಿಂದ ವಾಪಸ್ ಬಂದ್ರಿ? ಕಾಶಿಯಿಂದ ಅಲ್ಲಿ ಸ್ವಲ್ಪ ಎಲ್ಲೋ ಎಡವಟ್ಟಾಯಿತು, ಯಾರನ್ನೋ ರಿಪ್ಲೇಸ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಚಾನಲ್ ಹೇಳಿದ್ದು ಈ ಬಂಚು ಇದು ಹೊರಟೋಗಿದೆ, ಅದಾದಮೇಲೆ ನೆಕ್ಸ್ಟ್ ಎಂಟ್ರಿ ಕೊಟ್ಬಿಡ್ತೀವಿ ಅಂತ. ಅವ್ರು ಎಂಟ್ರಿ ಕೊಟ್ಟ ತಕ್ಷಣ ನಮ್ಮ ಪ್ರೊಡ್ಯೂಸರ್ ಒಬ್ಬರು ಪಾಪ ಅದೇನು ಅರ್ಜೆಂಟ್ ಇತ್ತೋ ಏನೋ, ಇಲ್ಲ ಅವರು ಬಿದ್ದುಬಿಟ್ರೆ ನಾವೇನು ಮಾಡೋದು, ಅವಾಗ ನನಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಬೇರೆಯವ್ರನ್ನ ಪಾತ್ರಕ್ಕೆ ಹಾಕ್ಕೊಂಬಿಟ್ರು. ಬೇರೆಯವ್ರ ಪಾತ್ರನ ಜನನೂ ಇಷ್ಟಪಡಲಿಲ್ಲ. ಆಕೆಗೂ ಪಾಪ ನನ್ನ ಮಗನ ವಯಸ್ಸಿಗಿಂತ 20 ವರ್ಷ ಚಿಕ್ಕವರು. ಅಯ್ಯೋಯ್ಯೋ. ಅಂಥವ್ರನ್ನ ತೊಗೊಂಬಂದು ತಾಯಿ ಪಾತ್ರಕ್ಕೆ. ಅಲ್ಲ, ನಮಗೂ ಒಂದು ಪಾತ್ರ ಅವ್ರು ಹೇಳ್ತಾರೆ, ನಿಮ್ಮದು ಅಂತ ಗೊತ್ತಿರಲಿಲ್ಲ ರಾಧಮ್ಮ ಅಂತಂದರು. ಅಯ್ಯೋ ಪರವಾಗಿಲ್ಲ, ಅದರೊಳಗೆ ಏನಂತೆ, ಯಾರಾದರೂ ಸರಿ ಆ ಪಾತ್ರ ಮುಂದುವರಿಬೇಕು, ತೊಂದರೆ ಏನಿಲ್ಲ ಮಾಡಿ ಅಂತಂದ್ಬಿಟ್ಟೆಲ್ಲ ಹೇಳಿದೆ. ಅದು ಪಾಪ ಅವ್ರಿಗೂ ಸೆಟ್ ಆಗಲಿಲ್ಲ, ನೋಡಿದವ್ರಿಗೂ ಸೆಟ್ ಆಗಲಿಲ್ಲ, ಚಾನಲ್ಗೂ ಇಷ್ಟ ಆಗಲಿಲ್ಲ ಪಾಪ. ಎಲ್ಲ ಆಯಿತು. ಆಮೇಲೆ ನಾನು ಯಾವಾಗ ಅಷ್ಟೊತ್ತಿಗೆ ಇದು ಹೇಳಿದ್ದೆ ನಾನು ಬರ್ತೀನಿ ಅಂತ, ಮತ್ತೆ ಕಂಟಿನ್ಯೂ ಮಾಡಿದ್ರು. ಕಂಟಿನ್ಯೂ ಮಾಡಿ ಬಂತು. ಅದು ಇದು ಜಾಸ್ತಿ ಆಯ್ತಲ್ಲ, ಅವ್ರು ಹೇಳಿದ್ರು ಇನ್ನು ಸುಮ್ಮನೆ ಆ ಪ್ಲೇಟ್ ಎಷ್ಟು ದಿವಸ ಇಟ್ಕೊಂಡಿರ್ತೀರ ಅಂತ. ಸೊ ಮುಂಚೆ ಹೇಳಿದೆ, ಅದು ಒಂದೆರಡು ತಿಂಗಳಂತೂ ಆಗ್ಬೋದು ಅನಿಸುತ್ತೆ, ಈಗ ಮಾಡಿಸ್ಕೊತಾ ಇದ್ದೀನಿ. ಮುಂಚೆ ನಿಮ್ಗೆ ಯಾವ್ದಾರ ಎಮರ್ಜೆನ್ಸಿ ಇದ್ದರೆ ಮಾಡ್ಕೊಂಬಿಟ್ಟಿರಿ, ಇಲ್ಲ ಅಂದರೆ ನೀವು ನಿಮ್ಮ ಅನುಕೂಲಕ್ಕೆ ಹೇಗಬೇಕೋ ಮಾಡ್ಕೊಳ್ಳಿ ಅಂತ. ಇಲ್ಲ, ಅಲ್ಲಿ ಈಗಲೂ ರಿಪ್ಲೇಸ್ ಮಾಡಿಸಿಲ್ಲ. ಓಕೆ. ನಾನು ಇವಾಗ ಹಾಕಿದೆ, ನಾನು ಮಾಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಇವಾಗ ಅಂತ ಹೇಳಿ. ಏನಂದರೆ ನಮಗೆ ಒಂದು ಕಲೆನ ಒಂದು ದೇವರು ದೇವಸ್ಥಾನ ಅನ್ನೋ ಆ ಒಂದು ಮನೋಭಿಪ್ರಾಯದಿಂದ ಬಂದುಬಿಟ್ಟಿದ್ದೀವಿ. ಅದು ನಾವು ಮಾಡ್ಕೊಂಡು ಬಂದಿರೋದನ್ನು ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ಆ ಪಾತ್ರಕ್ಕೆ ತೊಂದರೆ ಆಗಬಾರ್ದು, ಪ್ರಾಜೆಕ್ಟಿಗೆ ತೊಂದರೆ ಆಗಬಾರ್ದು, ಇದೆಲ್ಲ ಮನಸ್ಸಿನಲ್ಲಿ ಇದ್ಬಿಡುತ್ತೆ. ಆವಾಗ ಹೇಳಿದ್ದೀನಿ. ಈಗ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತಾ ಇದೆ, ನೋಡೋಣ. ಯಾವಾಗ ಮತ್ತೆ ಬ್ಯಾಕ್ ಇನ್ ಆ್ಯಕ್ಷನ್ ನೀವು? ಎನಿ ಟೈಮ್. ವೆರಿ ನೈಸ್. ಅವ್ರು ಹೇಳಿದ್ರು ತುಂಬ ತೊಂದರೆ ಮಾಡ್ಕೋಬೇಡಿ ಮಾಡಿದ್ದಾರೆ. ಬಟ್ ಈಗಲೂ ಅವ್ರು ಹೇಳಿ ಅದು ಆಗ್ಲಿಂದನೂ ಕೂತ್ಕೊಳ್ಳಿ ಮಾಡೋದು ಆಗ್ತಾನೆ ಇರಲಿಲ್ಲ. ಈಗಲೂ ಅದೊಂದು ಇಲ್ಲ ಅಷ್ಟೇ. ಮೆಟ್ಲು ಹತ್ಬೋದು, ರೈಲಿಂಗ್ಸ್ ಹಿಡ್ಕೊಂಡು ಹತ್ತಿ. ಅದು ಸ್ವಲ್ಪ ಸ್ಟ್ರೈನ್ ಮಾಡ್ಕೋಬೇಡಿ, ಆರಾಮಾಗಿ ಇದ್ಬಿಡಿ. ಅದು ಈ ಬಣ್ಣದ ಸೆಳೆತ ಅನ್ನೋದಿದೆಯಲ್ಲ, ಅದು ಬಿಡಲ್ಲ. ಅದು ಬರ್ತೀನಿ, ಮಾತಾಡ್ತೀನಿ. ನಿಮ್ಮ ಬಾಲ್ಯನೇ ಅಂದರೆ ಚಾಮುಂಡಿ ಬೆಟ್ಟ ಹತ್ತುತ್ತಿದ್ದೆ ಅಂತ ಹೇಳಿದ್ರಿ. ಹೇಗಿತ್ತು? ನೀವು, ನಿಮ್ಮ ಅಪ್ಪ ಅಮ್ಮ, ಅಕ್ಕ ತಂಗಿರು, ಅಣ್ಣ ತಮ್ಮಂದರು, ತಮ್ಮಂದರು? ಬಡತನ ಇತ್ತು, ಪ್ರೀತಿ ಕೊರತೆ ಇರಲಿಲ್ಲ. ಆ ಮನೆ ಒಳಗಡೆ ನಾವು ಊಟ ಮಾಡೋ ಅನ್ನ ಇದು ಅದು ಆವತ್ತಿನ ರುಚಿ ಮತ್ತು ನಾವು ಅವತ್ತು ಆನಂದಿಸಿದ್ದು ಇವತ್ತು ಬೇಕು ಅಂದರು ಖಂಡಿತ. ಏಕೆಂದರೆ ಎಲ್ಲರಿಗೂ ಇವಾಗ ನಾವೆಲ್ಲ ಕೂತ್ಕೊಂಡು ಹೇಗಿದ್ಬಿಟ್ವು ಅಂತಂದರೆ, ಒಬ್ರಿಗೊಬ್ರಿಗೆ ಜಗಳ ಆಡೋರು, ಇದು ಮಾಡೋರು, ಒಟ್ಟೊಟ್ಟಿಗೆ ಇರ್ತಾಯಿದ್ವು ನಾವು. ಇವಾಗ ಸಮಯನೇ ಇಲ್ಲ. ಮಕ್ಕಳುಗಳಿಗೆ ಏನಾಗಿರುತ್ತೆ ಅಂದರೆ ಕೆಲಸಗಳ ಪ್ರೆಷರು, ಒತ್ತಡ, ಪಾಪ. ಆ ಬಾಲ್ಯಕ್ಕೆ ಈ ಬಾಲ್ಯನ ಅನ್ಕಂಪೇರಬಲ್ ಅಂತ ಹೇಳಿದ್ರೆ ಹೋಲಿಕೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಪ್ಪ ಒಬ್ಬರೇ ಮನೆಯಲ್ಲಿ ದುಡಿಯೋರು ಜನ. ಅವಾಗೆಲ್ಲ ಈಗ ಬರೋರು ಯಾರಿದ್ದಾರೆ ಹೇಳಿ? ಒಬ್ಬರಿದ್ರೆ ಒಬ್ಬರೇನೆ, ಬರೋರು ಹೋಗೋರು ಇವಾಗ ಕಡಿಮೆ ಆಗೋದು, ಬಂದು ಹೋಗೋದೇ ಕಡಿಮೆ. ಕರೆಕ್ಟ್. ಕಷ್ಟ ಇವಾಗ. ಯಾರಿಗೂ ಜೀವನದಲ್ಲಿ ಉತ್ಸಾಹನೂ ಕಡಿಮೆ ಆಯಿತೋ ಏನೋ ಅನ್ಸುತ್ತೆ. ಎಲ್ಲರೂ ಹೋಗ್ಬೇಕಂದ್ರೆ ವೀಕೆಂಡಲ್ಲಿ ಎಲ್ಲ ಫ್ಯಾಮಿಲಿ ಎಲ್ಲರೂ ಹೋಗ್ತಿದ್ರ. ಅಷ್ಟೇ. ಓ, ಅದೆಲ್ಲ ನಾನು ಇನ್ನೊಂದು ಹೇಳ್ತೀನಿ, ನೀವು ನಗ್ತಿರೋ ಏನೋ. ನಾವು ತುಂಬ ದೊಡ್ಡಬಳ್ಳಾಪುರದಲ್ಲಿದ್ದಾಗ ನಮ್ಮ ತಂದೆ ದೊಡ್ಡಪ್ಪ ಮತ್ತು ಇನ್ನೊಬ್ರು ಯಾರೋ ಬಂದಿದ್ದರು. ಅವ್ರನ್ನೆಲ್ಲ ಕರ್ಕೊಂಡು ನಂದಿ ಬೆಟ್ಟಕ್ಕೆ ಹೋದ್ವು. ಅವೆಲ್ಲ ಕೊರತೆ ಇರಲಿಲ್ಲ. ನಂದಿ ಬೆಟ್ಟಕ್ಕೆ ಹೋದರೆ ಆವಾಗ ನಂದಿ ಬೆಟ್ಟದಲ್ಲಿ ಏನಿತ್ತು, ನಮ್ಮ ಅಜ್ಜಿ ತಂಗಿ ಒಬ್ಬರಿದ್ದರು. ಅವರು ಅಡುಗೆಗೆಲ್ಲ ಅಲ್ಲೇ ಒಲೆ ಹಚ್ಕೊಂಡು ಅಡುಗೆ ಮಾಡಿ, ಕಲ್ಲೆಲ್ಲ ತೊಳ್ಕೊಂಡು ಕಲ್ಲಿನ ಮೇಲೆ ಊಟ ಬಡಿಸ್ಕೊಂಡು ಊಟ ಮಾಡಿದ್ರು. ಅಂದರೆ ಆ ವಾತಾವರಣ ಆಗಿತ್ತು. ಇವಾಗ ನೀವು ಅಲ್ಲಿ ಹೋದರೆ
ಇವಾಗ ಅದು ಹೇಳೋದು ಅಸಹ್ಯ ಬಿಡಿ, ಇವಾಗ ಅದನ್ನ ಹೇಳೋದಕ್ಕೂ ಎಲ್ಲಿಗೆ ಅಂತ ಒಳ್ಳೆ ವಿಷಯಗಳು ಮಾತಾಡ್ತೀವಿ, ಅವಳು ಒಳ್ಳೆ ಮೆಮೊರೀಸ್ ಇರಲಿ. ನಿಜವಾಗ್ಲೂ ಅದರಿಂದಾನೇ ನಮಗೆ ಬಹುಶಃ ನಮಗೆ ಜೀವನದಲ್ಲಿ ಇವತ್ತಿಗೂ ಏನಾದ್ರು ಸಣ್ಣ ಪುಟ್ಟದ್ದು ಬಂದರೂ ಸಹಿತ, ಈಗ ಸಣ್ಣದಕ್ಕೇನೆ ತಲೆ ಏನೋ ಆಕಾಶ ಬಿದ್ದೋದಾಗ ಅಂತಾರೆ, ನಮ್ಗೆ ಅನ್ಸಲ್ಲ. ಈಗ ಇಷ್ಟೆಲ್ಲ ಆಗಿದ್ರು ಸಹಿತವಾಗಿ ನಾವು ಅದನ್ನ ಈಸಿಯಾಗಿ ತಗೊಳ್ಳೋದಕ್ಕೆ. ಯಾಕೆ ಅಂತಂದರೆ ಆವತ್ತಿನ ದಿವಸದ ಜೀವನ ನೆನೆಸ್ಕೊಂಡ್ರೆ ಇವಾಗ. ಎಷ್ಟನೇ ವಯಸ್ಸಿದೆ ನೀವು ಮೈಸೂರಿಗೆ ಬಂದಿದ್ದಮ್ಮ? ನಾನು ಮೈಸೂರಿಗೆ ಬಂದಾಗ 1957 ಬಂದಿದ್ದು. ನಾನು ಅಷ್ಟೊತ್ತಿಗೆ PUC ಇಲ್ಲಿ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಓದಿದ್ದು. ಮೌಂಟ್ಸ್ ಹುಡುಗಿನ ನೀವು? ಕಾರ್ಮಲೈಟ್. ಆ ಕಾರ್ಮಲೈಟು ಈ ಕಾರ್ಮಲೈಟು ಒಂದು ಹೋಲಿಕೆ ಮಾಡೋಕ್ಕೆ ಸಾಧ್ಯ. 9 ಗಂಟೆಗೆ ಗೇಟ್ ಕ್ಲೋಸ್ ಮಾಡಿಬಿಟ್ರೆ ಮತ್ತೆ 1 ಗಂಟೆಯಿಂದ 2 ಗಂಟೆ ಲಂಚ್ ಪೀರಿಯಡಲ್ಲಿ ಮಾತ್ರ, ಅದು ಸೆಕ್ಯೂರಿಟಿ ಇರೋರೆಲ್ಲ ಅವ್ರಿಗೆ ಹೇಳ್ಬಿಟ್ಟು. ಅಮ್ಮ ಟೆಲ್ ಮಿ ಸಮಥಿಂಗ್, ಅಂದರೆ ನನ್ನ ಶ್ರೀಮತಿನೂ ಮೌಂಟ್ಸಲ್ಲೇ ಓದಿದ್ದು, ನನ್ನ ದೊಡ್ಡ ಮಗಳು ಮೌಂಟ್ಸಲ್ಲೇ ಓದಿದ್ದು, ಅವಳದ್ದು ಡಿಗ್ರಿ ಎಲ್ಲ ಮಾಡಿದ್ದು. ಆ ಟೈಮಲ್ಲಿ ಗೊತ್ತಿಲ್ಲ, ನಾನು ಯಾವತ್ತೂ ಕಾಲೇಜ್ ಮುಂದೆ ಎಲ್ಲ ನಿಂತ್ಕೋತಾ ಇರಲಿಲ್ಲ. ಬಟ್ ಅವಾಗೆಲ್ಲ ಕೇಳ್ತೀವಿ ಮೌಂಟ್ಸ್ ಮುಂದೆ ಹುಡುಗರುಗಳು ಬರೋರು, ಚಂದ ಹೆಣ್ಮಕ್ಳುಗಳನ್ನ ನೋಡೋಕೆ ಅಂತ. ನಿಜನಾ? ಇರ್ಬೋದೇನೋ, ಯಾರು ಅಲ್ಲಿ ಗೇಟ್ ಹತ್ರ ಹೋಗೋ ಅಷ್ಟೇ ಇರ್ಲಿಲ್ವಲ್ಲ. ಓಕೆ. ಹೆಂಗಿತ್ತು ಸ್ಟ್ರಿಕ್ಟ್ ಅಂತಂದ್ರೆ, ಆ ಕ್ಲಾಸ್ ಅವರ್ಸ್ ಬಂದ್ಬಿಟ್ಮೇಲೆ ಇಡೀ ಇದ್ರೊಳಗೆ ಒಬ್ಬರು ಆಚೆ ಇರ್ತಾ ಇರಲ್ಲ. ಅಲ್ಲಿಂದ ಕೂಗೋರು ವೈಸ್ ಪ್ರಿನ್ಸಿಪಾಲು ಮೇಲ್ ನಿಂತ್ಕೊಂಡಿರೋ. ಅಯ್ಯೋ, ತುಂಬಾ ಸ್ಟ್ರಿಕ್ಟ್ ಆಗಿತ್ತು. ಆ ಥರ ಯಾರು ಬರೋ ಅಷ್ಟು ಇಲ್ಲ ಒಳಗಡೆ. ನೀವು ಸೈನ್ಸ್ ಸ್ಟೂಡೆಂಟ್? ಸೈನ್ಸ್ ಸ್ಟೂಡೆಂಟ್. BSc ಅಂತಂದರೆ ನಾನು ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿಬಿಟ್ಟೆ. PUC ಮಾಡ್ಕೊಂಡು ಬಂದೆ. ನನಗೆ ಇನ್ನೊಂದು, ನಾವು ಓದಿದ್ದು ಸಿರಾದಲ್ಲಿ, ಬಂದಿದ್ದು ಮೌಂಟ್ ಕಾರ್ಮೆಲಲ್ಲಿ. ಇಂಗ್ಲೀಷ್ ಹೆಂಗಿತ್ತು ಅಂತಂದರೆ, ಅಲ್ಲಿ ಓದಿರೋ ಇಂಗ್ಲೀಷೇ ಬೇರೆ, ರಿಟರ್ನ್ ಇಂಗ್ಲೀಷ್ ಇತ್ತೇ ವಿನಃ ಸ್ಪೋಕನ್ ಇಂಗ್ಲೀಷ್ ಇರಲಿಲ್ಲ. ಒಂದು ಕ್ಲಾಸ್ ಎಲ್ಲ ಖಾಲಿ ಆಗಿಬಿಟ್ಟಿರೋದು. ನಾನು ಎಲ್ಲಿ ಹೋಗ್ಬೇಕು ಕೇಳಬೇಕಾದ್ರೆ ಹಿಂದಿ ಗೊತ್ತಿಲ್ಲ, ತಮಿಳ್ ಗೊತ್ತಿಲ್ಲ, ಇಂಗ್ಲೀಷ್ ಬರಲ್ಲ, ಕನ್ನಡ ಮಾತಾಡೋರು ಯಾರೂ ಇಲ್ಲ. ಐ ವಾಸ್ ಆಲ್ ಅಲೋನ್. ಎಷ್ಟು ಕಷ್ಟ ಆಗೋಯ್ತು ಅಂತಂದರೆ, ಹಾಗೆ ಮಾಡಿ NCCಗೆ ಸೇರಿಕೊಂಡೆ. NCCಗೆ ಸೇರಿಕೊಂಡು ಮತ್ತೆ ಯಾರು ಕನ್ನಡ ಮಾತಾಡ್ತಾರೆ ಹುಡ್ಕೊಂಡು ಕೇಳಿಸ್ಕೊತಾ ಇದ್ದೆ. ವೆರಿ ಗುಡ್ ಇಂಗ್ಲೀಷ್ ಕಲ್ತ್ರಿ? ಅದೇ ಅಲ್ಲಿಗೆ ಸೇರಿದ್ದು, ಮತ್ತೆ ಅದ್ರ ಜೊತೆ ಕಷ್ಟಪಟ್ಟಿದ್ದು, ಮತ್ತೆ NCCಲಿ ಸೇರಿದ್ದು. ಅಲ್ಲಿಂದ ಮತ್ತೆ ನಾನು ಸ್ವಲ್ಪ ಮಾತಾಡೋದು ಸ್ವಲ್ಪ ಜಾಸ್ತಿ ಅಲ್ಲ. ನೀವು ಧೈರ್ಯವಂತೆ, ಮುನ್ನುಗ್ತೀರಾ? ಅದೊಂದು ಮೊದಲಿಂದನೂ, ಅದು ಹೇಗೋ ಗೊತ್ತಿಲ್ಲ, ಅದು ದೇವರ ಆಶೀರ್ವಾದ. ಹಾಗಾಗೋಗ್ಬಿಟ್ಟು NCCಲಿ ಬಂದಲ್ಲ, ತಪ್ಪೋ ಸರಿನೋ ಇಂಗ್ಲೀಷಲ್ಲಿ ಮಾತಾಡಲೇಬೇಕು ಎಲ್ಲರೂ. ಡಯಾನಾ ಸೈಮ್ ಅಂತ ಹೇಳಿ ಏಷ್ಯಾಡ್ ನಿಟ್ ಮಾಡಿದ ಫಸ್ಟ್ ಲೇಡಿ ಡೆಲ್ಲಿನಲ್ಲಿ, ಅವರು ಶಿ ವಾಸ್ ಮೈ ಸೀನಿಯರ್ ಇಂಟರ್ಮೀಡಿಯೇಟ್ ಅಲ್ಲಿ ಇದ್ರು. ಪ್ರಮೀಳಾ ನೇಸರ್ಗಿ ಅವರಲ್ಲೇ ಇದ್ರು. ಸೊ ಇವರೆಲ್ಲ NCCಲಿ ಇದ್ದಿದ್ದು. ಒಂದೇ ಬ್ಯಾಚ್. ನಾನು PUC, ಆವಾಗ ನಮ್ಮದೇ ಫಸ್ಟ್ ಬ್ಯಾಚ್ PUC. ಅದಕ್ಕೆ ಕಷ್ಟ ಆಗಿದ್ದ ನಮಗೆ. ಯಾಕೆಂತಂದರೆ ಆ ಸ್ಟ್ಯಾಂಡರ್ಡ್ ಅವ್ರಿಗೂ ಕಷ್ಟ ಆಗ್ತಿತ್ತು. 2 years ಓದೋ ಅಂತ ಇಂಟರ್ಮೀಡಿಯೇಟು 1 year PUCನಲ್ಲಿತ್ತು. ಹ್ಯೂಜ್ ಸಿಲೆಬಸ್ ಅವ್ರಿಗೆ. ಮತ್ತು ಆ ಹೈ ಸ್ಟ್ಯಾಂಡರ್ಡು ನಮ್ಮಂಥವ್ರಿಗೆ, ಹಳ್ಳಿಯಿಂದ ಬಂದಿರೋರಿಗೆ ಸ್ವಲ್ಪ ಕ್ಯಾಚಪ್ ಮಾಡೋದು ಕಷ್ಟ ಆಗ್ತಾಯಿತ್ತು. ನಾನು ಎಲ್ಲದರೊಳಗೂ 60-68% ಬಂದಿದೆ. ಸೈನ್ಸಲ್ಲಿ ಮಾತ್ರ 30-25 ನಂದು. ಕೆಮಿಸ್ಟ್ರಿಲಿ ಹೊರಟಾಯ್ತು 16 ನಂಬರು. ಮಿಸರಬಲ್ ಫೇಲ್ಯೂರು. ಸೊ ಹಾಗಾಗೋಗ್ಬಿಟ್ಟು ಅದೊಂದರೊಳಗೆ 3 ಸಬ್ಜೆಕ್ಟ್ ಪಾಸ್ ಆಗಿದೆ, ಇದು ಒಂದರೊಳಗಡೆ ಇದೆ. ಆಮೇಲೆ ಮತ್ತೆ ಇನ್ನೊಂದು ಸಲ ಕಟ್ಬಿಟ್ಟು ಅದನ್ನು ಪಾಸ್ ಮಾಡಿಕೊಂಡೆ. ಈವ್ನಿಂಗ್ ಕಾಲೇಜ್ಗೆ ಹೋಗಿ ನಾನು ಸುಮ್ಮನೆ ಅಪ್ಲೈ ಮಾಡಿದೆ KEBನಲ್ಲಿ. ಕೆಲಸ ಅಂತೆಲ್ಲ ಅದೆಲ್ಲ ಏನಿರಲಿಲ್ಲ. ಅಪ್ಲೈ ಮಾಡಿದ್ದೆ. ಇಂಟರ್ವ್ಯೂ ಆಯಿತು. ಇಂಟರ್ವ್ಯೂನಲ್ಲಿ ಕೇಳಿದ್ದೇನು, ಟ್ರಾನ್ಸ್ಫರ್ ಆದರೆ ಎಲ್ಲ ಕಡೆಗೂ ಹೋಗ್ತೀರಾ? ಹೋಗ್ತೀನಿ ಸರ್. ನೀವು ಓದಬೇಕು ಅಂತ ಅಂದ್ಬಿಟ್ಟು ಏನಾದ್ರು ಡಿಸ್ಕಂಟಿನ್ಯೂ ಮಾಡ್ತೀರಾ? ಇಲ್ಲ ಸರ್, ನಾನು ಈವ್ನಿಂಗ್ ಕಾಲೇಜಲ್ಲಿ ಓದ್ತೀನಿ ಅಷ್ಟೇ. ಐ ವಾಸ್ 6th ಫಾರ್ ದ ಸ್ಟೇಟ್, ಎಂಟೈರ್ ಸ್ಟೇಟ್ ಇಂಟರ್ವ್ಯೂನಲ್ಲಿ. ಸೊ ಅಷ್ಟು ಸುಲಭವಾಗಿ ಕೆಲಸ ಸಿಕ್ತು. ಕೆಲಸದ ಅನುಭವಗಳು ಏನು? ಕೆಲಸ ಅಲ್ಲಿ ನಾನು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ಅಡ್ಮಿನಿಸ್ಟ್ರೇಷನ್ PUC ತಾನೇ ಲೆಕ್ಕ. ಆಮೇಲೆ ಆ್ಯಕ್ಚುಲಾಗಿ ಬೆಂಗಳೂರಲ್ಲಿ ತಂದೆಯವ್ರಿಗೆ ಎಷ್ಟು ಖುಷಿ ಇತ್ತು ನೀವು ಅದೇ ಸಂಸ್ಥೆ KEBಗೆ ಬಂದಿದ್ದು? ಪಾಪ ನಮ್ಮ ತಂದೆ ಮಗುನಂತ ಮನುಷ್ಯ. ಹಾಗಂತ ಮಾಡ್ತೀಯಮ್ಮ, ಬಟ್ ಯಾವತ್ತೂ ಅವ್ರು ಬೈದಿದ್ದಿಲ್ಲ, ಹೊಡೆದಿದ್ದಿಲ್ಲ ನಮ್ಮ ತಂದೆ. ಅಷ್ಟು ಚೆನ್ನಾಗಿ ಮಕ್ಕಳನ್ನ. ಅಂದರೆ ನೀವು ಈವ್ನಿಂಗ್ ಕಾಲೇಜಿಗೂ ಹೋಗಿ ಅಷ್ಟು ಚಿಕ್ಕ ವಯಸ್ಸಿಗೆ ಕೆಲಸಕ್ಕೆ ಸೇರಿದ್ದು, ಒಂದು ಸಂಸಾರದ ಜವಾಬ್ದಾರಿ ಆ ಥರ ಏನಿರಲಿಲ್ಲ. ಹಾಗೆ ಅಂತ ಏನಿರಲಿಲ್ಲ. ಸುಮ್ಮನೆ ಏನೋ ನನಗೇನಂದ್ರೆ ಮನಸ್ಸಿಗೆ ಬಂದರೆ ತಕ್ಷಣ ಅದನ್ನು ಆ್ಯಕ್ಟಿವೇಟ್ ಮಾಡ್ಬೋದು. ಯಾಕೆ ಸುಮ್ಮನೆ ಕೂತ್ಕೊಂಡಿರೋ ಬದಲು ಅದು ಮಾಡೋಣ. ನೀವು ನಗ್ತೀರಾ. ಒಂದು ತಿಂಗಳ ಸಂಬಳ ಎಷ್ಟು ಗೊತ್ತಾ? 110 ರೂಪಾಯಿ. ಅವಾಗ 110 ರೂಪಾಯಿ. ಬಟ್ ಪೆಟ್ರೋಲ್ ಎಷ್ಟಿತ್ತು? 40 ಪೈಸಾ 1 ಲೀಟ್ರ್. ನಾನು ಹೇಳ್ತಿರೋದು 1964, 1961.
ಅಲ್ಲ ಆ ಥರ ಜೀವನ ಇತ್ತು. ಅದರಲ್ಲಿ ಆ ಸಂಬಳಕ್ಕೆ ತಕ್ಕಂತೆ ಇದಿತ್ತು. ಇವಾಗ ಅರ್ನಿಂಗ್ಗೆ ತಕ್ಕಂತೆ ಅದನ್ನು ಹೇಳ್ತಾರಲ್ಲ ನಮ್ಮ ಕನ್ನಡದಲ್ಲಿ ಕಂತೆಗೆ ತಕ್ಕ ಬಂತೆ ಅಂತ ಹೇಳ್ತಾರಲ್ಲ, ಹಾಗೆ ಹಾಗೆ ಆ ಥರ ಎಲ್ಲ ನಡೀತು. ಹೇಗೋ ಕೆಲಸ ಮಾಡ್ತಾಯಿದ್ದೆ. ಬಟ್ ನಮ್ಮ ಮನೇಲಿ ನಮ್ಮ ಜಾಯಿಂಟ್ ಫ್ಯಾಮಿಲಿ ಮದುವೆ ಆದಮೇಲೆ 64 ಐ ಗಾಟ್ ಮ್ಯಾರಿಡ್. ಓಕೆ, ಬರ್ತೀನಿ, ಮದುವೆ ವಿಚಾರಕ್ಕೆ ಬರ್ತೀನಿ ನಾನು. ಈ ನೀವು KEB-ನಲ್ಲಿ ಕೆಲಸ ಮಾಡೋದಕ್ಕೇನೆ ನಿಮಗೆ ಒಂದು ಬಣ್ಣದ ಬದುಕಿಗೆ ಬರೋದಕ್ಕೆ ಅದೇ ಒಂದು ವೇದಿಕೆ ಆಗುತ್ತೆ. ಅದಾಗಿದ್ದು ಬಹಳ ಅದು ತುಂಬ ವಿಚಿತ್ರ. ಅದು ನಾನು ಕೆಲಸ ಮಾಡ್ತಾ ಇದ್ನಲ್ಲ, ನಮ್ಮ ಮದುವೆ ವಿಷಯ ಅಂತ ಹೇಳಿದ್ನಲ್ಲ, ಮದುವೆಗೆ ಬಂದ್ಬೋಣ ಹಂಗಿದ್ರೆ. 64 ಮದುವೆ ರಾಮಚಂದ್ರ ಸರ್. ರಾಮಚಂದ್ರ ಎಲ್ಲಿ ಅವರು? ರಾಮಚಂದ್ರ ನಮ್ಮ ತಾತ ಅವರೆಲ್ಲ ಇದು ನಗರ, ಹೊಸನಗರ, ಶಿವಮೊಗ್ಗ. ಓಕೆ, ನಗರದವರು ಅವರೆಲ್ಲ. ನಮ್ಮ ತಾತನೂ ನಗರದವರು. ಹೌದಾ? ನಮ್ಮ ತಾತ ನಗರ ಭೀಮರಾವ್ ಅಂತ. ನಮ್ಮ ತಾತ ನಗರ ಸುಬ್ರಾವ್ ಅಂತ. ಅವರು ನಮ್ಮ ಪ್ಯಾಲೇಸಲ್ಲಿ ಅವರು ಇವತ್ತಿನ ದಿವಸ ಅಸಿಸ್ಟೆಂಟ್ ಕಮಿಷನರ್ ಇದೇನಿದೆ ಅದನ್ನ ಕೆಲಸ ಮಾಡ್ತಾ ಇದ್ದಾರೆ ಅವರು. ಸೊ ಹಾಗಾಗಿ ಈ ಫ್ಯಾಮಿಲಿ ಒಳಗಡೆ ಕೆಲಸ ಮಾಡೋರು ಹೆಣ್ಮಕ್ಳು ಯಾರು ಕೆಲಸ ಮಾಡ್ತಾ ಇಲ್ಲ. ಅದರಿಂದ ನೀವು ಕೆಲಸ ಅದರಲ್ಲಿ ಜಾಯಿಂಟ್ ಫ್ಯಾಮಿಲಿ. ನಮ್ಮ ಅತ್ತೆಯವರು ಸ್ವಲ್ಪ ಹುಷಾರ್ತಾ ಇರಲಿಲ್ಲ, ಅದರಿಂದ ನಾನೇ ದೊಡ್ಡ ಸೊಸೆ. ಹಾಗಾಗಿ ಹಿರಿ ಮಗಳು ಹಿರಿ ಸೊಸೆ. ಸೊ ರಾಮಚಂದ್ರ, ನಾನು ರಾಧಾ. ಆದರೆ ತಮಾಷೆ ಮಾಡೋರೆಲ್ಲರೂ ಅದು ಹೆಂಗೆ ರಾಮಚಂದ್ರ ಸೀತಾ ಆಗಲಿಲ್ಲ, ಜಾನಕಿ ಆಗಲಿಲ್ಲ, ರಾಧಾ ಕೃಷ್ಣ ಆಗಿಲ್ಲ. ಬಟ್ ಆದರೆ ಅಮ್ಮ, ಟು ಬಿ ವೆರಿ ಹಾನೆಸ್ಟ್, ಆ ರಾಧಾ ಅಂತ ಹೆಸರು ಕೇಳಿದ್ರೆ ಓಕೆ, ಒಂದು ಪವರ್ ಇದೆ. ಬಟ್ ಒಂದು ವೈಬ್ರೇಷನ್ ರಾಮಚಂದ್ರ ಸೇರಿದಾಗಲೇ ಆ ರಾಧಾ ರಾಮಚಂದ್ರ ಅಂತ ಬಂದ್ರೆ ಒಂದು ಪಟ್ಟದ ನಿಮ್ಮಕನೇ ನಮ್ಗೆ ಜ್ಞಾಪಕ ಬರುತ್ತೆ. ಒಂಥರ ಬ್ರ್ಯಾಂಡ್ ಇದೆ ಅದಕ್ಕೆ. ಸೇರಿಸ್ಕೊಂಡಿದ್ದೆ ಹಾಗೆ. ನಂದು ಆ ಥರ ಮದುವೆ ಆದ್ಮೇಲೆ ಆರ್ಟಿಸ್ಟ್ ಆದಾಗಲೇ ಅದು ಹೆಸರು ಸೇರಿಸ್ಕೊಂಡಿದ್ದೆ. ಓಕೆ, ಸೊ ಮದುವೆ ಆಗೋಯ್ತು. ಸೊ ಬೇಡ ಅನ್ಬಿಟ್ರಲ್ಲ. ಯಾವಾಗ? 1964 ಅಲ್ಲಿ ಮದುವೆ ಆಯ್ತು. ಯಾವ ಮಂತು? ಡಿಸೆಂಬರ್. ಓಕೆ, ಡಿಸೆಂಬರ್ 9th. ಸಾರ್ ಏನು ಕೆಲಸ ಮಾಡ್ಕೊಂಡಿದ್ರು? ಅವ್ರು ITA-ನಲ್ಲಿದ್ರು. ಬೆಂಗಳೂರಲ್ಲಿ. ಸೊ ಬೆಂಗಳೂರಿಗೆ ಬಂದ್ಬಿಟ್ಟು ನಾವು ಸಂಸಾರ ಮಾಡೋದಕ್ಕೆ ಇಲ್ಲಿಗೆ ಬಂದ್ಬಿಟ್ಟು. ಸೊ ನಮ್ಮ ತಂದೆ ಅಷ್ಟೊತ್ತಿಗೆ ರಿಟೈರ್ಡ್ ಆಗೋಗಿದ್ರು. ಅಲ್ಲೂ ಸ್ವಲ್ಪ ಕಷ್ಟ ಇತ್ತು. ಆಮೇಲೆ ಏನು ಮಾಡೋದು, ಇವ್ರು ಬೇಡ ಅಂತಂದಮೇಲೆ ಮಾಡೋದಕ್ಕಾಗಲ್ವಲ್ಲ ಅಂತ ಹೇಳ್ಬಿಟ್ಟು. ಸೊ ಬಂದಮೇಲೆ ಏನಾಯಿತು, ಕಂತೆ ಹೀಗೆ ಮನೆಯದೇ ಆಗೋಯ್ತು, ಮಾಡಲಿಲ್ಲ. ಆಮೇಲೆ ಸೊ ಒಂದು 10 years ಆಗೋಯ್ತು ಕೆಲಸ ಬಿಟ್ಟಿದ್ದು. ಆವಾಗ ಎಲ್ಲೋ ಒಂದು ಕಡೆ ಹೋದಾಗ ಹೇಳಿದ್ನಲ್ಲ, ಈ ನಿಜವಾಗ್ಲೂ ದಾರಿ ಹೆಂಗೆ ಭಗವಂತ ತೋರಿಸ್ತಾನೆ ಗೊತ್ತಿಲ್ಲ ನನಗೆ. ABCD ಗೊತ್ತಿಲ್ಲ. ಏನೋ ಸಣ್ಣ ಪುಟ್ಟದ್ದು ಯಾರೋ ನೀವು ಹೇಳಿದ್ರೆ ಮಾಡ್ತಾ ಇದ್ದೆ, ಹಂಗೆ ಮಾಡ್ಕೊಂಡು ಹೋದೆ. ಆವಾಗ ಧ್ವನಿ ಪರೀಕ್ಷೆಗೆ ನಮಗೆ ಮನೇಲೇನು ಅಂತ ಪಾಪ ಅವರೇನು ಗೊತ್ತಿರ್ತಾ ಇರಲಿಲ್ಲ, ಏನಿಲ್ಲ. ಓಕೆ, ಇದು ಹೋಗಿ ಮುಂಚೆ ಸ್ಮಾಲ್ ಡಿವಿಯೇಷನ್. ನಿಮಗೆ ಚೈಲ್ಡ್ಹುಡ್ಡಲ್ಲಿ ನಾಟಕ, ಹಾಡುಗಾರಿಕೆ, ನೃತ್ಯ ಇವೆಲ್ಲ ಆಸೆ ಇತ್ತಾ ಬಾಲ್ಯದಲ್ಲಿ? ಅಲ್ಲಿ ಇಷ್ಟೆಲ್ಲ ತಿಳ್ಕೊಂಡಿದ್ರು. ಅಲ್ಪ ಪ್ರಾಣ ಮಹಾಪುರಾಣದ ಬಗ್ಗೆ ತಿಳ್ಕೊಂಡಿದ್ರು. ಒಂದು ಇದರೊಳಗಡೆ ಅಲ್ಪ ಪ್ರಾಣ ಹೇಳ್ತಾ ಇದ್ದೀನಿ, ಅದು ಮಹಾಪ್ರಾಣ ಬರಬೇಕು. ಅದಕ್ಕೆ ಇವತ್ತು ಅಪ್ಪಿತಪ್ಪಿ ಗುಟ ಕಷ್ಟ ಅಂತ ಬರಲ್ಲ, ಕಷ್ಟ ಅಂತ ಬರುತ್ತೆ. ಕಷ್ಟ ನೋಡಿ, ಕಷ್ಟ ಮೇಲೆ ಕಷ್ಟ, ಕರೆಕ್ಟ್ ಕಷ್ಟ. ಆಮೇಲೆ ವಿದ್ಯಾರ್ಥಿ ಅಲ್ಲ. ಇಂಥ ಕನ್ನಡನ ನಾವು ಆಕಾಶವಾಣಿ ಇವತ್ತು ಕಲಿಯಕ್ಕೆ ಸಾಧ್ಯ ಇಲ್ಲ. ಸೂಪರ್.